ಹೋಟೆಲ್ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿ ತಲೆ ಕುಂತಾರಪ್ಪ. ಬೇಕಾದಂಗೆ ದುಡ್ಡು ಐತೆ, ಅದೇ ಪಿಚ್ಚಕ್ಕೆ ಓದಾಡ್ತಾರೆ. ಹಿಂಗೇನಂತೆ ಚೆನ್ನಾಗಿ ಕೀಳ್ತಾ ಇದ್ದೀನಿ. ಅಲ್ಲ ನಿನ್ನೆ ಸಿಎಂನೇ ಕೊಂಡ್ಕೋಬೇಕು ಅಂತಿದ್ರು. ನಮ್ಮಪ್ಪ ಕಟ್ಟ ದುಡ್ಡು ಸಾಲಲ್ಲ, ನನ್ ಜೇಬ್ ಬರ್ತಿ ಅದೇ ಸರಿ. ನೋಡ್ತಾ ಇರಿ ಹೆಂಗೆ ಮಾಡ್ತೀನಿ ಅಂತ. ಮೈಕ್ 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 ಜೂಳು 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 ಮಿಂಚಿನಾಗ ನಡೀತಾವಳೆ. ನೋಡ್ಬೇಕೊಂಡ್ರೆ ನಮ್ಮ ಊರ್ನಾಗೆ ಬೀದಿ 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 ಅರಿತಾ ಇದೀವಿ ನೋಡಿ. ಏನ್ ಯಾವ್ದೋ ನಾಲ್ಕ ಕುಡಿದ ಅಷ್ಟೇ ಅಲ್ಲ ನೋಡ್ರೆ, ನಂಗೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಜನ ಗೊತ್ತು, ಭಾರಿ ಇನ್ಫ್ಲೂಯೆನ್ಸ್ ಐತೆ. ಅದು ಎಲ್ಲರೂ ಹೋಗಕ್ಕಾಗಿಲ್ಲ. ಜನರಲ್ಲಿ ಅವರೆಲ್ಲ ದೊಡ್ಡ ದೊಡ್ಡ ಜನ, BRPಗಳು, ಮಿನಿಸ್ಟ್ರಿಗಳು, ಆಫೀಸರ್ಗಳು, ಅವ್ರ ಕಡೆ ಜನ ಮಾತ್ರ ಬಿಡೋದು. ನಿಮ್ಗೋತ್ರ ಏನಾದ್ರು ಮಾಡ್ಬೇಕಾಗಿದೆ, ಆದ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ. ಒಬ್ಬೊಬ್ಬರಿಗೆ ಒಂದು $300-350 ಆಗ್ತದೆ. ಈ ಸನ್ಬುದ್ಧಿ ಬೇಜಾನ್ ಮಾಡ್ಕವನೆ. ನೀನು ನಾವು ಪಟಾಪಟಿ ಚಡ್ಡಿ ಹಾಕೋದು, ನಮ್ಮ ಹತ್ರ ದುಡ್ಡು ಚಡ್ಡಿ ಬರ್ತಿ ಕೊಟ್ಟು ಇಟ್ಟಿರ್ತೀರ ಅಷ್ಟೇ. ಹೋಗೋಣ. ಏಯ್ ಗಡು, ನೀವು ದುಡ್ಡು ಕೊಟ್ಟಿದ್ದು ಹೊಟ್ಟೆ ಕಟ್ಕೊಂಡು ಮೈಕ್ ಮೈಕ್ ಅದೇ ದುಗಣಿಯಲ್ಲಿ ಒಳ್ಳೆ ಕುರಿ ಮುಂದೆ ತುಂಬಾ ಇವನೇನೋ ಅವನ್ನೆಲ್ಲ ದೊಡ್ಡವರು ವಿಐಪಿಗಳು ಮಿನಿಸ್ಟರ್ಗಳು. ನನ್ಗನ್ಸತಿ ನಾವು ಒಳ್ಳೆಯಿಂದ ಬಂದಿದ್ದೀವಿ ಅಂತ ಯಾವ ಮಾಡ್ಸಕ್ ನೋಡ್ತಾವ ಆಗ್ತಾವ. ಮಗನೇ ಮೈಕ್ ಮೈಕ್ ರಾಜ್ಕುಮಾರ್ ಯಾವ ಪಾಟಿ ನೀರಿಲ್ ಬಿದ್ದು ಅರ್ದು ವೇಸ್ಟ್ ಆಯ್ತಲ್ಲ ಅಂತ ನಮ್ಗೆ ಯೋಚನೆ. ಅಲ್ಲ ಆ ನಮ್ ಕಾವೇರಿ ನೀರಿಗೆ ಅದು ಯಾವ ಪಾಟಿ ಕಲರ್ ಅಂತೀನಿ, ಅಷ್ಟ್ರಾಗಿ ನಾನು ಕೂಗಿ ಕೂಗಿ ಎಲ್ಲ ಒಳಗೋಗೈತೆ. ಅಲ್ಲ ಈ ನಾಯಕರ ನೀರು ದೊಡ್ಡು 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 ಬಿದ್ದು ಅದು ಬಂದು ಈ ನೀರೆಲ್ಲ ನಮ್ಮ ಊರ್ ಕಡೆ ತಿರ್ಸ್ಕೊಂಡ್ಬಿಟ್ರೆ ನಮ್ಮ ದಾಖಲೆಲ್ಲ ಮಾಡ್ತಾರಲ್ಲ. ಏನ್ ಹೇಳ್ತೀಯ? ಆದ್ರೆ ನಮ್ಮ ವಿಶ್ವೇಶ್ವರಯ್ಯನವರು ಇದ್ದಿದ್ರೆ ಈ ಪಾಟಿ ನೀರಿಲ್ಲ ಬಿದ್ದಿಗೆ ಅಷ್ಟೇ ಬಿಡ್ತಿರ್ಲಿಲ್ಲ. ನೀರು ಸರಿ 500 ಜನ ತಲೆ ಯಾರಿಗೈತೆ ಇವಾಗ ನೋಡ್ರೆ ದುಡ್ಡು